ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ಕೇಳ್ತಾ ಇರೋ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಕಲಬುರಗಿ ರಿಪಬ್ಲಿಕ್ ಆಗಿದೆ ಅಂತ ಹೇಳಿದ್ರು. ಅವರಿಗೆ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ, ಅದಕ್ಕೆ ಬಿಜೆಪಿಯವರು ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಜೇವರ್ಗಿಯಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿದವರು ಯಾರು? IPL ದಂಧೆಯಲ್ಲಿ ಯಾವ ಶಾಸಕರು ಸಿಕ್ಕಾಕೊಂಡಿದ್ರು? CBIನಲ್ಲಿ ರೈತರ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ ಅನ್ನೋ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ವೈಯಕ್ತಿಕವಾಗಿ ಹಾಗೂ ರಮೇಶ್ ಬಾಬು ಸಾಹೇಬ್ ಪರವಾಗಿ ಹಾಗೂ ಪಕ್ಷದ ವತಿಯಿಂದ ನಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯೂಶಲಿ ಮೊದಲೇ ಪ್ರೆಸ್ ಮೀಟ್ ಹೊಸ ವರ್ಷದಲ್ಲಾದ್ರೆ ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತ ನಮ್ಗೆ ಯಾವಾಗಲೂ ಆಸೆ. ದುರ್ದೈವ ಏನಂದ್ರೆ ವಾತಾವರಣ ಹಾಗೆ ಬರಲಾದ ಕಾರಣ ವಿ ಆರ್ ಬ್ರಿಂಗಿಂಗ್ ಇಟ್ ವಿತ್ ಬಿಟ್ ಆಫ್ ನೆಗೆಟಿವಿಟಿ. ಬಟ್ ಏನಿದ್ರು ನಮ್ದು ಕರ್ತವ್ಯ, ನಿಮ್ದು ಕರ್ತವ್ಯ ಇದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಬಂದು ತಮ್ಗೆ ಗೊತ್ತಿರೋ ಹಾಗೆ ಕಳೆದ 4-5 ದಿನದಿಂದ ಬಿಜೆಪಿಯವರು ಬಹಳಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ. ಅವರ ಹೈಕಮಾಂಡ್ ಅನ್ನ ಮೆಚ್ಚಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತೆ ಖರ್ಗೆ ಸಾಹೇಬ್ರ ಹೆಸರನ್ನ ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನ ನಡೆಸಿದ್ದಾರೆ. ನಾನು ಹೋದ ಬಾರಿ ಕೂಡ ನನ್ನ ಬಿಜೆಪಿಯವರಿಗೆ ಹೇಳಿದ್ದೆ, ಬಿಜೆಪಿಯವರು ಸ್ವಲ್ಪ ಯಾಕೆ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ. ವಿಜೇಂದ್ರ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಚೆಲುವಾಗಿ ಅವರಿರ್ಬೋದು, CT ರವಿ ಅವರಿರ್ಬೋದು, ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತಿದೆ. ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿತ್ತು. ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು, ಅವರಿಗೆ ಬಹುಶಃ ಸ್ಥಾನ ರಾಜ್ಯದ ಆಗು ಹೋಗುವ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ಸುತ್ತೆ. ಅವರಿಗೆ ಈಸ್ ಬಿಕಮ್ ಪರ್ಸನಲ್ ಲೀಡರ್ ಆಫ್ ಅಪೋಸಿಷನ್. ಈಸ್ ನಾಟ್ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ. ಬಹುಶಃ ಖರ್ಗೆ ಸಾಹೇಬರಿಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ನನಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ಅಷ್ಟು ತನಕ ಅವರು LOP ಇರ್ತಾರೆ. ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕೋದಂತ ಗ್ಯಾರಂಟಿ. ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ. ನಾನು ಒಂದು 4-5 ಪ್ರಶ್ನೆ, ಸರಳವಾದಂತ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು. ಕಲಬುರಗಿ ರಿಪಬ್ಲಿಕ್ ಯಾವ ರೀತಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಭಿವೃದ್ಧಿಯ ರಿಪಬ್ಲಿಕ್ ಇದೆ, ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ, ಅದೆಲ್ಲ ಕೊಟ್ಟಿದೆ. ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ, ನೀವು ದಯವಿಟ್ಟು ಕಲಬುರಗಿನಲ್ಲಿ, ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ. IPL ದಂಧೆನಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ. CBIನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮತ್ತೆ ನಿನ್ನೆ ಒಂದು ಸ್ಪೀಚ್ ಅನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ನಮ್ದು ಚಿತ್ತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು. ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಬಿಜೆಪಿಯವರು ನಾವು ಮನ್ಸು ಮಾಡಿದ್ರೆ ಬಿಜೆಪಿಯವರು ಎಲ್ಲೂ ಓಡಾಡಂಗೆ ಮಾಡೋಕ್ಕಾಗಲ್ಲ. ಆದ್ರೆ ಅದು ಏನು ಅಸಂಬದ್ಧ ಹಾಕಿದ್ದಾರೆ. ಈಗ ಮಾಡಿದವರು ಯಾರು? ನಿಮ್ಮ ಏನು ನಿಮ್ಮ